ರಾಮದುರ್ಗ ಆರ್ಟಿಒ ಇಲಾಖೆಯಲ್ಲಿ ಏನು ನಡೀತಿದೆ ಗೊತ್ತಾ? ರಾಮದುರ್ಗ ಆರ್ಟಿಒ ಕಚೇರಿಯಿಂದ ವಾಹನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಮದ್ಯ ಸೇವಿಸಿ ಕರ್ತವ್ಯ ನಿರತರಾದ ಆರ್ಟಿಒ ಇನ್ಸ್ಪೆಕ್ಟರ್ ಮಹದೇವಪ್ಪ ತಳವಾರ್ ಇದನ್ನು ಕಂಡ ನಮ್ಮ ಮಾಧ್ಯಮ ತಂಡ ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಯಾದ ಬಾಗಲದ್ ಅವರು ಸಹ ಅಡ್ಡಿಪಡಿಸುತ್ತಿರುವುದನ್ನು ನೋಡಿದರೆ ಅರ್ಥ ಆಗುತ್ತಿದೆ ಇಲ್ಲಿ ಯಾವ ರೀತಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ ವಾಹನ ಚಾಲಕರಿಗೆ ಸಾಕಷ್ಟು ದಂಡ ವಿಧಿಸುವ ಅಧಿಕಾರಿಗಳು ಈಗ ತಾವೇ ಮದ್ಯಪಾನ ಮಾಡಿ ಕರ್ತವ್ಯ ಮಾಡಿದರೆ ಅವರಿಗೆ ಯಾವ ದಂಡ ವಿಧಿಸುತ್ತೀರಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. SafeMusicList.com, royalty-free music for marketing and promotional videos. ಮತ್ತು ಶಿಸ್ತು ಸರಿಯಾದ ಕರ್ತವ್ಯ ಮಾಡಬೇಕಾದ ಅಧಿಕಾರಿಗಳು ತಾವು ಧರಿಸಬೇಕಾದ ಯೂನಿಫಾರ್ಮ್ ಇಲ್ಲ ಮತ್ತು ಬ್ಯಾಡ್ಜ್ ಇಲ್ಲ. ಹೀಗಿದ್ದು ಅವರು ಸಾರಿಗೆ ಇಲಾಖೆಯಲ್ಲಿ ಬೇಕಾಬಿಟ್ಟಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಾಗಿದ್ದಾರೆ. ಇವರ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ. SafeMusicList.com, royalty-free music for marketing and promotional videos. SafeMusicList.com, royalty-free music for marketing and promotional videos. ಹಾಂ ಸರ. ಅಲ್ಲ ಏನಿದೆ? ಏನಿಲ್ರಿ ನೋಡಾಕತ್ತೀವಿ ರೀ. ಅಲ್ಲ ಏನು ಬೇಕು ನಿಮಗೆ ಹೇಳ್ರಿ. ಏನಿಲ್ರಿ ಸರ ನೋಡಾಕತ್ತೀನಿ ಅಷ್ಟೇ. SafeMusicList.com, royalty-free music for marketing and promotional videos. ಮತ್ತೆ ಈ ಕುರಿತಂತೆ ಹಿರಿಯ ಅಧಿಕಾರಿಗಳು ಏನು ಹೇಳಿದ್ರು ನೋಡೋಣ ಬನ್ನಿ. ನಿನ್ನೆ ನಿಮ್ಮ ಆರ್ ಟಿ ಒ ಇನ್ಸ್ಪೆಕ್ಟರ್ ಸರ್ ಗಾಡಿ ವೆಹಿಕಲ್ಗಳು ಚೆಕ್ ಮಾಡಬೇಕಾದ್ರೆ ಸರಿಯಾಗಿ ಕೂಡ್ದು ಆನ್ ಡ್ರೆಸ್ ಮೇಲೆ ಚೆಕ್ ಮಾಡ್ತಾ ಇದ್ದಾರೆ ಮೇಡಮ್. ಡ್ರೆಸ್ನೂ ಇಲ್ಲ, ಬಟ್ ಬ್ಯಾಚ್ ಇಲ್ಲ, ಆಮೇಲೆ ಬಾಡಿ ಕ್ಯಾಮ್ರಾ ಇಲ್ಲ ಮೇಡಮ್. ಇಂಥದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದರೆ ಯಾವ ಥರ ಆ್ಯಕ್ಷನ್ ತೊಗೋತೀರಿ ಮೇಡಮ್? ಖಂಡಿತ ಸಾಧ್ಯವೇ ಇಲ್ಲ ಈ ಥರದ್ದೆಲ್ಲ ಮಾಡೋಕ್ಕೆ. ನಾವು ಯಾವಾಗಲೂ ಏನು ಹೇಳೋದು ಅಂತ ಹೇಳಿದ್ರೆ, ವೆನ್ ಅವರ್ ಇನ್ಸ್ಪೆಕ್ಟರ್ಸ್ ಈಸ್ ಆನ್ ಡ್ಯೂಟಿ ಹಿ ಹ್ಯಾಸ್ ಟು ಬಿ ಇನ್ ದ ಯೂನಿಫಾರ್ಮ್. ಅವ್ರದ್ದು ನೇಮ್ ಪ್ಲೇಟ್ ನೇಮ್ ಬ್ಯಾಡ್ಜ್ ಇರಬೇಕು. ಯಾಕೆಂದರೆ ಯಾರು ಮಾಡ್ತಿರೋದು ಅಂತ ಗೊತ್ತಾ. ಈಗ ಸಾರ್ವಜನಿಕರು ಯಾರಾದರೂ ಬಂತು ಅಂತ ಅನ್ನೋದಾದರೆ ಯಾರಿದು ಏನು ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ನಾವು ಅವ್ರ ಹೆಸರು ಇರೋದೊಂದು ಫಲಕ ಹಾಕೋಬೇಕು ಅಂತ ಹೇಳಿರೋದು. ಇದು ಇರೋದು ನಾವು ಇದನ್ನು ಕೇಳೋದು. ಮತ್ತು ಯೂನಿಫಾರ್ಮಲ್ಲಿ ಇರಬೇಕು, ನಮ್ಮ ಆಫೀಸ್ ವೆಹಿಕಲ್ ತೊಗೊಂಡು ಹೋಗಿರಬೇಕು, ಅದರಲ್ಲೇ ಮಾತ್ರ ಚೆಕಿಂಗ್ ಮಾಡಬೇಕು ಅಂತ ಇರೋದು. ಆ್ಯಕ್ಚುಲಿ ನಾನು ಇವತ್ತು ಸರ್ಪ್ರೈಸ್ ವಿಸಿಟ್ ಬಂದೆ ನಾನು ರಾಮದುರ್ಗಕ್ಕೆ ಆಫೀಸ್ ಇನ್ಸ್ಪೆಕ್ಷನ್ಗೆ ಅಂತ. ಸ್ವಲ್ಪ ಲೇಟ್ ಆಯಿತು, ನಾನು ಅಲ್ಲಿ ಟೆಂಪಲ್ಗೆ ಹೋಗಿ ಬಂದೆ. ಮತ್ತು ಇವತ್ತು ಬೆಳಿಗ್ಗೆ ಆಫೀಸ್ ಇದ್ದು ನನಗೆ, ಅದನ್ನೆಲ್ಲ ಮುಗಿಸಿ ನಾನು ಸವದತ್ತಿ ಟೆಂಪಲ್ಗೆ ಹೋಗ್ಬಿಟ್ಟು ಆಫೀಸಿಗೆ ಬಂದಿದ್ದು ತುಂಬ ಲೇಟ್ ಆಯಿತು. ಆವಾಗ ಊಟ ಮಾಡ್ತಾ ನಮ್ಮ ಆರ್ ಟಿ ಅವರು ಈಗ ಈ ವಿಷಯ ಗಮನಕ್ಕೆ ತಂದರು ನನಗೆ. ನಿಲ್ಲಕ್ಕೆ ಬರ್ತಾ ಇಲ್ಲ ಮೇಡಮ್ ಅವರು. ನಿನ್ನೆ ವೆಹಿಕಲ್ಗಳು ಚೆಕ್ ಮಾಡ್ತಾ ಇದ್ದಾರೆ, ಕೈ ತೋರಿಸಂತಾರೆ ಬಿಟ್ಬಿಡಿಸ್ತಾರೆ. ಇಲ್ಲ, ನನಗಿದು ಭಾಳ ಆಘಾತ ಆಯಿತು ಇದನ್ನು ಕೇಳಿ. ಈ ಥರದ್ದೆಲ್ಲ ನಮ್ಮಲ್ಲಿ ಇನ್ನು ಮುಂದೆ ಅದನ್ನೆಲ್ಲ ನಾವು ಇದು ಮಾಡಲ್ಲ. ಈಗ ನಾನು ಅದಕ್ಕೆ ವರದಿ ಕೇಳಿದ್ದೀನಿ.
ಇವತ್ತು ನಾಳೆಯಲ್ಲಿ ಇವರು ನಾಳೆ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ಗೆ ಮತ್ತು ಸ್ಟಾಫಿಗೆಲ್ಲ ಬೆಳಗಾವಿಗೆ ಬರ್ತಾರೆ. ಬಹುಶಃ ಅದು ವರದಿ ನಾಳೆ ತರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಅವ್ರಿಗೆ ನಾಳಿದ್ದಂತೂ ನನಗೆ ವರದಿ ಬೇಕಂತ ಹೇಳಿದ್ದೀನಿ. ವರದಿ ಬಂದಮೇಲೆ ಖಂಡಿತ ನಾವು ಅದ್ರ ಮೇಲೆ ಏನು ಸ್ಟಿಂಜೆಂಟ್ ಆ್ಯಕ್ಷನ್ ಏನಿದೆ ಅದನ್ನು ತಗೋತೀವಿ. ನಮಗೂ ಈ ಥರದ್ದೆಲ್ಲ ನಾವು ಇದನ್ನು ಸಹಿಸೋದಿಲ್ಲ. ಮೇಡಮ್ ರೀ, ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಆ ಥರ ಚೆಕ್ ಮಾಡಬೇಕಾದ್ರೆ ಮೇಲಾಧಿಕಾರಿಗಳಲ್ಲೇ ಮುಂದಿದ್ರೆ ಆ್ಯಕ್ಷನ್ ತೊಗೋಬೇಕಲ್ಲ. ಈ ಆರ್ ಟಿ ಸಾಹೇಬ್ರು ಅಲ್ಲೇ ಇದ್ದರು. ಏನಾಗಿದೆ ನಿನ್ನೆ ಅಲ್ಲ, ಅವರು ನನಗೇನು ಹೇಳಿದ್ದಂದರೆ ಅವರು ಅಚಾನಕ್ಕಾಗಿ ಹೋಗಿದ್ದಾರೆ, ಫೀಲ್ಡ್ಗೆ ಹೋಗಿದ್ದಾರೆ. ಫೀಲ್ಡ್ಗೆ ಹೋದವಾಗ ಈ ಥರದ್ದೆಲ್ಲ ಆಗ್ತಿರೋದು ಕಂಡು ಬಂದಿರುವಾಗ ಅವರಿಗೆ ಅದನ್ನು ಇಲ್ಲಿ ಈಗ ಚೆಕಿಂಗ್ ಮಾಡಿ ಇದು ಟೆಸ್ಟ್ ತೊಗೊಳೋದೆಲ್ಲ ನಿಲ್ಲಿಸಿ ಆ ಥರ ಎಲ್ಲ ತೊಗೋಬಾರ್ದು ಅಂತ ಹೇಳಿ ನಾನು ಅವ್ರನ್ನ ಕಳಿಸಿದೆ ಅಂತ ನನಗೆ ಮೇಡಮ್ ಇಮಿಡಿಯೇಟ್ಲಿ ನಾವು ಅಲ್ಲಿ ಇದ್ದೀವಿ. ಇವರು ನಿಮ್ಮ ಸಾಹೇಬರು ಇದ್ದರು, ಅವ್ರು ಮೆಡಿಕಲ್ ಚೆಕಪ್ ಮಾಡಿಸ್ ಅಂತ ಹೇಳಿದ್ರು. ಅವರು ಇಮಿಡಿಯೇಟ್ಲಿ ಮಾಡಿಸಿದ್ರೆ ಒಳ್ಳೇದಿತ್ತು. ನಾವು ಅದೇ ಹೇಳಿದ್ವಿ ಮೇಡಮ್. ಅವ್ರು ಏನು ನಮ್ಗೆ ಹೇಳಿಲ್ಲ. ಇನ್ನು ಯಾವುದೇ ನಿಮ್ಮ ART ಅವರು ಸ್ಪಷ್ಟವಾಗಿ ಹೇಳಿದರೆ ನಾವು ಮಾಡಿಸೋದಿಲ್ಲ, ಇಲ್ಲ ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅವರೇ ಕಳಿಸಿದ್ದಾರೆ ನಿನ್ನೆ ಅವ್ರ ವೆಹಿಕಲಲ್ಲೇ ಅವ್ರನ್ನ ಬೇರೆ ಕಡೆ ಸಾಗಿಸಿದ್ದಾರೆ. ನಮ್ಮ ಕನ್ನಡ ನೋಡಿದ್ದೀವಿ. ಆಯಿತು, ಈಗ ಈ ಥರದ್ದೆಲ್ಲ ಅಚಾತುರ್ಯ ಆಗಬಾರ್ದಾಗಿತ್ತು, ಆಗಿದೆ. ಬಟ್ ಆಫೀಸರು ಅವ್ರ ಗಮನಕ್ಕೆ ಬಂದ ಮೇಲೆ ಅವರು ಕ್ರಮ ತಗೊಳ್ಬೇಕಾಗಿತ್ತು. ಮತ್ತು ನಿನ್ನೆ ಮೆಡಿಕಲ್ ರಿಪೋರ್ಟ್ ಮಾಡಿಸಿದರೆ ಒಳ್ಳೆಯದಿತ್ತು, ನಮಗೆ ಇದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಿತ್ತು. ಬಟ್ ನಾವು ಇದ್ರ ಮೇಲೆ ಏನಿದೆ ಅದನ್ನು ಸ್ಟಿಂಜೆಂಟ್ ಆ್ಯಕ್ಷನ್ ತಗೋತೀವಿ. ನಿಮ್ಗೆ ಅದನ್ನು ಸದ್ಯದಲ್ಲೇ ಬೇಕಾದರೆ ನಾನು ಅದನ್ನು ತಿಳಿಸ್ಕೊಡ್ತೇನೆ ಏನು ಮಾಡ್ತಿದ್ದೀವಿ ಅಂತ ಹೇಳಿ. ಲೈವ್ ನಡೀತಾ ಇದೆಯಲ್ಲ, ಇನ್ನೇನು ಮೇಡಮ್ ರೀ, ಕೊಟ್ಟಿದ್ದೇವೆ ಆರ್ ಟಿ ಆಫೀಸ್ ಬೋರ್ಡೇ ಇಲ್ಲ ಮೇಡಮ್. ಇದು ನೋಡಿ ಎಲ್ಲ ನೀವು ಇವಾಗ ಇದು ಮಾಡ್ತಿರೋದು ಬರ್ತಾ ಇದೆ ಅಲ್ಲಿ ಹೊರಗಡೆ. ಇವಾಗ ಜಸ್ಟ್ ಮೇಡಮ್ ನೀವು ಬಂದಿದ್ರೆ ಅಂತ ಎಲ್ಲ ಸ್ಟಾರ್ಟ್ ಆಗಿದ್ದೀರಿ. ಬೇಕಾದ್ರೆ ನಾವು ಮಾಡಿ ತೋರಿಸ್ತೀವಿ ಮೇಡಮ್. ಮತ್ತು ಮೇಲಾಧಿಕಾರಿ ಬಂದರೆ ಎಲ್ಲ ಸ್ಟಾರ್ಟ್ ಆಗಲೇಬೇಕಲ್ರಿ ಮೇಡಮ್. ನಾವು ಕಾಯಂ ಬಂದು ನೋಡ್ತಾ ಇದ್ವಿ, ಯಾವ್ದು ಇರಂಗಿಲ್ಲ ಮೇಡಮ್. ನಾವು ಬಂದಾಗ ಹಾಕಳಿ ಅಂತ ಅಲ್ಲಿ ಕೊಟ್ಟಿರೋದು ಇದನ್ನ ಪ್ರತಿದಿನ ನೀವು ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಮಾಡಬೇಕು. ಸಾರ್ವಜನಿಕರಿಗೆ ಪಾರದರ್ಶಕತೆಯಿಂದ ನಿಮ್ಮ ಆಫೀಸಲ್ಲಿ ಏನೇನು ಕೆಲಸ ಆಗುತ್ತೆ ಅದೆಲ್ಲ ಅವ್ರಿಗೂ ಗೊತ್ತಾಗಬೇಕು. ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡೋದು ನಾವು ಬಚ್ಚಿಟ್ಕೊಂಡು ಏನು ಕೆಲಸ ಮಾಡೋದೇನು. ಇಲ್ಲಿ ಸಾರ್ವಜನಿಕರ ಮುಖಾಂತರ ಕೆಲಸ ನಡೀತಾ ಇಲ್ರಿ ಮೇಡಮ್. ಇಲ್ಲಿ ಏಜೆಂಟ್ರ ಮುಖಾಂತರ ಕೆಲಸ ನಡೀತಾ ಇದಾವ್ರಿ. ಇವತ್ತೇ ಕೇಳ್ತಾ ಇರೋದು, 1 ವರ್ಷ ಆಗಿದೆ ನಾನು ಬಂದು. ಸಾಕಷ್ಟು ಸಂಘ ಸಂಸ್ಥಾದವರು ಸ್ಟ್ರೈಕ್ ಮಾಡಿದ್ರಿ ಮೇಡಮ್. ನಾನು ಬಂದಿದ್ದೀನಿ ಇಲ್ಲಿ, ನನ್ಗೆ ಯಾವತ್ತೂ ಯಾವುದು ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಲಿ ಏನು ದೂರ ಆಗಲಿ ಬಂದಿರಲಿಲ್ಲ. ಇವತ್ತು ನೀವು ಹೇಳ್ತಾ ಇದ್ದೀರಾ, ನಾನು ಅದನ್ನು ನಾವು ನಿಮ್ಮ ART ಅವ್ರ ಗಮನಕ್ಕೂ ತಂದಿದ್ದೀವಿ ಮೇಡಮ್. ಅವ್ರ ಗಮನಕ್ಕೂ ತಂದಿದ್ದೀವಿ. ನೀವು ಎದರಲ್ಲಿ ಬೇಕಾದ್ರೆ ಕೇಳಿ ನೋಡಿ. ಇನ್ನೊಂದು ಮೇಡಮ್, ಇವಾಗ CC ಕ್ಯಾಮ್ರಾ ಇದೆ, ಲೈವಲ್ಲಿ ಇದೆ ಅಂತ ನೀವು ತೋರಿಸಿದ್ದೀರಾ. ಬಟ್ ಇದನ್ನ ನಾವು ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ಅದರ ಸ್ಟೋರೇಜನ್ನು ಕೊಟ್ಟಿಲ್ಲ. ಆ ಸಂಬಂಧಪಟ್ಟಂಥ ಮಾಹಿತಿ ಹಕ್ಕಿಗೆ ಇನ್ನೂವರೆಗೂ ಯಾವುದೋ ಒಂದು ರಿಪ್ಲೈ ಬಂದಿಲ್ಲ. ಅವರು 1 ಇಯರ್ ಕೇಳಿದ್ರು. ಇದ್ದದ್ದು 3 ತಿಂಗಳದ್ದು ಯಾವ ಡೇಟ್ ಯಾವ ಮಂತ್ ಬೇಕನ್ನೋದು ಒಳ್ಳೆ ಆನ್ಸರ್ ಮಾಡಿದ್ವಿ. ಆಯಿತು, ಈಗ ನೀವೆಲ್ಲ ಇಷ್ಟೊಂದೆಲ್ಲ ಇದು ಮಾಡ್ಕೊಂಡು ಬಂದಿದ್ದೀರಾ, ಎಲ್ಲರೂ ಏನೇನು ಆಗ್ತಾಯಿದೆ ಅನ್ನೋದು ಹೇಳಿದ್ದೀರಾ. ನಾನು ಇವತ್ತೇನೆ ಏನೇನು ಕ್ರಮಗಳು ಕೈಗೊಳ್ಳಬೇಕು ಅಂತ ಹೇಳಿ ಅವ್ರಿಗೆ ನಿರ್ದೇಶನಗಳನ್ನ ಕೊಟ್ಟು ಹೋಗ್ತೇನೆ. ಮುಂದಿನ ದಿನಗಳಲ್ಲಿ ನೀವು ಅದನ್ನು ನೋಡ್ಬೋದು. ಒಳ್ಳೆ ಈಗ MLC ಮಾಡಿಸ್ಲಿಲ್ಲ ಮೇಡಮ್. ಈಗ ನಿನ್ನೆ ನಾವು ಹೇಳಿದ್ವಿ, ಸಾಹೇಬ್ರಿಗೆ ಹೇಳಿದ್ರು ಕೂಡ ಅವ್ರು ಮಾಡಿಸ್ಲಿಲ್ಲ. ಈಗ ಆಗೋಗಿದೆಯಲ್ಲ, ಇವತ್ತೇನು ಈಗ ಮಾಡೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಮೇಡಮ್. ನಾವು ನಿಮ್ಮ ಗಮನಕ್ಕೆ ನೀವು ನಿನ್ನೆ ಆಗಿ ಹೋಗಿರೋದನ್ನ ಏನು ಮಾಡೋಕ್ಕಾಗಲ್ಲ. ಆಯಿತು, ನಾವು ಇದನ್ನು ಕ್ರಮ ಕೈಗೊಳ್ತೇವೆ. ಇದನ್ನು ನನ್ನ ಹಂತದಲ್ಲಿ ನಾನೇನು ಮಾಡಬೇಕು ಅದನ್ನು ಮಾಡಿ, ಮತ್ತು ನಮ್ಮ ಶಿಸ್ತು ಕ್ರಮಕ್ಕೆ ನಮ್ಮ ಮೇಲಧಿಕಾರಿಗಳಿಗೆ ಅಂದರೆ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೂ ಸಮೇತ ಇದನ್ನು ನಾವು ಕಳಿಸ್ಕೊಡ್ತೀವಿ. ನಮ್ಗೆ ಯಾವ ಕ್ರಮ ತೊಗೋಬೋದು ಇದಕ್ಕೆ? ಇದು ಶಿಸ್ತು ಕ್ರಮ ತಗೊಳ್ತಾರೆ, ನಮ್ಮ ಕಮಿಷನರ್ ಅವ್ರು ತಗೋಬೇಕು. ಅಂದರೆ ಏನು ಟ್ರಾನ್ಸ್ಫರ್ ಆಗ್ಬೋದಾ? ಏನು ಯಾವ ಥರ ಏನು ಅಲ್ಲ, ಶಿಸ್ತು ಕ್ರಮ ಅಂತ ಹೇಳಿದ್ರೆ 2-3 ಥರ ಬರುತ್ತೆ. ಒಂದು ಸಸ್ಪೆನ್ಷನ್ ಮಾಡ್ತಾರೆ, ಮತ್ತು ಅದಾದಮೇಲೆ ಟ್ರಾನ್ಸ್ಫರ್ ಮಾಡಲೂಬೋದು, ಮತ್ತು ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ. ಈ ಥರ ಬೇರೆ ಬೇರೆ ಪ್ರೊಸೀಜರ್ಸ್ ಎಲ್ಲ ಇರ್ತದೆ. ನಾವು ವಿವರವಾಗಿ ಈಗ ಆಗಿರುವಂಥದ್ದನ್ನು ನಾವು ಮೇಲಧಿಕಾರಿಗಳ ಗಮನ ತರ್ತೇವೆ. ಮೇಡಮ್ ರೀ, ಶಿಸ್ತು ಪ್ರಾಧಿಕಾರ ಅವರು ಏನು ಕ್ರಮ ತೆಗೆದುಕೊಳ್ತಾರೆ ನಾವು ಇದನ್ನು ಖಂಡಿತ ನಿಮಗೆ ಬೇಕಾದ್ರೆ ಅದು ಏನಾಗಿದೆ ಅನ್ನೋದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ. ಮೇಡಮ್ ರೀ, ಏಜೆಂಟ್ರ ಹಾವಳಿ ಅಂತ ತುಂಬ ಭಾಳ ಆಗ್ಬಿಟ್ಟಿದೆ ಮೇಡಮ್. ಮಧ್ಯವರ್ತಿಗಳ ಹಾವಳಿ. ಓಕೆ, ಏಜೆಂಟ್ರಿಂದ ಲಾಸ್ಟ್ ಟೈಮು 1-2-3 ಸತಿ ಬಂದವಾಗ ನಾನು ಯಾವುದೂ ಆ ಥರದ್ದು ಇದನ್ನು ನೋಡಿರಲಿಲ್ಲ. ಮತ್ತು ಈಗ ನಾನು ಇವತ್ತಿಂದ ನಾನು ಒಂದು ರಿಜಿಸ್ಟ್ರ್ ಮೈಂಟೈನ್ ಮಾಡೋಕ್ಕೆ ಹೇಳ್ತೇನೆ. ಯಾರು ಕೆಲಸ ಇರುತ್ತೆ, ಯಾರು ಅರ್ಜಿ ತೊಗೊಂಡು ಬರ್ತಾರೆ ಅವ್ರ ಹೆಸರನ್ನ ದಾಖಲಿಸಿ ಒಳಗಡೆ ಬರುವಂಥ ವ್ಯವಸ್ಥೆ ಮಾಡ್ತೇನೆ. ಈಗಲೇ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ. ಬೇಕಾದರೆ ನೆಕ್ಸ್ಟ್ ಮಂತ್ ನಾನು ಬರ್ತೀನಿ. ಆವಾಗಲೂ ನೀವು ಬಂದು ಬೇಕಾದ್ರೆ ಅದನ್ನು ನೋಡಿ ಇಲ್ಲಿ ತನಗೇನೇನಾಗ್ತಾ ಇದೆ ಅನ್ನೋದನ್ನು ನಾನು ತಿಳಿಸ್ಬೋದು.
ಮೇಡಮ್ ನಿಮ್ಮ ಆಫೀಸ್ ಒಳಗಡೆ ಒಂದು